ಅಧಿವೇಶನ ಬಂತು ಅಂದ್ರೆ ಈ ಬಾರಿ ಏನೇನು ಆಗುತ್ತೋ ಅನ್ನುವಂಥ ಕುತೂಹಲ. ಅದರಲ್ಲೂ ಈ ಸರ್ತಿ ಕಲಾಪದಲ್ಲಿ ಏನೇನೋ ಆಗುತ್ತಂತೆ ಅಂತ ಮೊದಲೇ ಗುಸುಗುಸು ಜೋರಾಗಿದೆ. ಅದು ನಮ್ಮ ಗೋವಿಂದಣ್ಣನ ಕಿವಿಗೆ ಬಿದ್ದಿದೆ. ಸೊ ನಮ್ಮ ಗೋವಿಂದಣ್ಣ ತಂದ ಗುಸುಗುಸು ಸುದ್ದಿಯ ಒಳನೋಟ ಇಲ್ಲಿದೆ ನೋಡಿ. ಕೊಡ್ದಿದ್ರೆ ಒಂಥರ ಕಷ್ಟ, ಕೊಟ್ರೆ ಇನ್ನೊಂಥರ ಕಷ್ಟ. ಕೊಡ್ದಿದ್ರೆ ಸಚಿವರಾದವರು ಖಾತೆನೇ ಇಲ್ಲದೆ ಕಲಾಪದಲ್ಲಿ ಪಿಳಿಪಿಳಿ ಅಂತ ಕಣ್ಬಿಟ್ಕೊಂಡು ನೋಡ್ತಾ ಏನ್ ಮಾಡ್ತಾರೋ ಏನೋ ಅಂತ. ಈ ಕಡೆ ಖಾತೆ ಕೊಟ್ರಷ್ಟೇ ಆಯ್ತಾ, ಕೊಟ್ಟ ಮಾತಿದೆಯಲ್ಲ, ಆ ಕೊಟ್ಟ ಮಾತನ್ನ ಇಸ್ಕೊಂಡವರು ಇದಾರಲ್ಲ, ಅವ್ರೇನು ಸುಮ್ನಿರ್ತಾರ? ಮುಂದೈತೆ ಮಾರಿ ಹಬ್ಬ ಅಂತ ಭವಿಷ್ಯದಲ್ಲಿ ಆಗೋದನ್ನ ಈಗ್ಲೇ ಹೇಳೋ ತರ ಮಾತಾಡ್ತಾ ಬಂದ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಏನ್ ನಮ್ ಕತೆ? ಅದೇನೋ ಕತೆ ಹೇಳೋ ಹಂಗೆ ಕಾಣ್ತಿದ್ದೀರಿ, ಅದರ ಉಪಕಥೆಯೂ ಇದ್ದಂಗಿದೆ. ಹಾಗಾದ್ರೆ ಈ ಸರ್ತಿ ಕ್ಯಾತೆ ಜೋರ ಅಂತ ಕೇಳಿದಾಗ ಶುರು ಮಾಡಿದ್ರು ನೋಡಿ ಕತೆ, ಉಪಕಥೆ ಹಾಗೂ ಕ್ಯಾತೆ. ವಿಷಯ ಏನಪ್ಪಾ ಅಂದ್ರೆ, ಕಾಂಗ್ರೆಸ್ ಪಕ್ಷದಲ್ಲೀಗ ಇತ್ತ ಸಚಿವ ಸ್ಥಾನವೇ ಸಿಗದವರು ಅಧಿವೇಶನದ ಟೈಮ್ನಲ್ಲಿ ಹೆಂಗೆಲ್ಲ ಬಂಡಾಯದ ಬಾವುಟ ಹಾರಿಸಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ, ಅತ್ತ ಕ್ಯಾತೆಗೂ ಪ್ಲಾನ್ ರೆಡಿ ಆಗ್ತಿದೆಯಂತೆ. ಅದ್ಯಾಕಂದ್ರೆ ಅದಕ್ಕೆ ಕಾರಣ ಕೊಟ್ಟ ಮಾತು ಅಂತಿರೋದು, ಅದೇ ರೆಬಲ್ ಮೂಲಗಳು. ಹಂಗಾದ್ರೆ ಏನ್ ಮಾಡ್ತಾರೆ ಕೇಳಿದ್ರೆ, ಅದೇ ರೆಬಲ್ ಮೂಲಗಳು ಹೇಳ್ತಿರೋ ಪ್ರಕಾರ ಇದೇ 13ರಂದು ಅಧಿವೇಶನ ಆರಂಭ ಆದಾಗ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಮುಜುಗರ ಉಂಟು ಮಾಡೋ ರೀತಿ ಪ್ಲಾನ್ಗಳು ರೆಡಿ ಆಗ್ತಿದ್ಯಂತೆ. ಕೆಲವರು ಸರ್ಕಾರದ ಪರ ಧ್ವನಿ ಎತ್ತದೆ ಮೌನಕ್ಕೆ ಶರಣಾಗುವ ಪ್ಲಾನ್ ಮಾಡಿದ್ರೆ, ಇನ್ನೂ ಕೆಲವರು ಮಾಧ್ಯಮಗಳ ಮುಂದೆಯೇ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸೋಕೆ ರೆಡಿಯಾಗಿದ್ದಾರೆ. ಇನ್ನೂ ಕೆಲವು ಶಾಸಕರು ಸರ್ಕಾರದ ವಿವಿಧ ಇಲಾಖೆಗಳಿಗೆ ಹಾಕಿರೋ ಪ್ರಶ್ನೆಗಳಿಗೆ ಸರ್ಕಾರ ಕೊಡೋ ಉತ್ತರವನ್ನೇ ಸ್ವೀಕರಿಸದೆ, ನಿರಾಕರಿಸದೆ ಬಂಡಾಯ ಸಾರುವ ಪ್ಲಾನ್ ಅನ್ನು ಮಾಡಿದ್ದಾರೆ ಎನ್ನುತ್ತಿವೆ ರೆಬಲ್ ಮೂಲಗಳು. ಒಂದ್ ವೇಳೆ ಹಿಂಗ್ ಮಾಡಿದ್ಯಾ ಆದ್ರೆ ಆಗ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷಗಳು ಮುಗಿಬೀಳೋಕೆ ಆಡಳಿತ ಪಕ್ಷದ ಶಾಸಕರೇ ಅಸ್ತ್ರ ರೆಡಿ ಮಾಡಿಕೊಟ್ಟ ಹಾಗಾಗುತ್ತೆ. ಹೀಗಾದಾಗ ಸಿಎಂಗೆ ಇಕ್ಕಟ್ಟಿನ ಪರಿಸ್ಥಿತಿ ಎದುರಾಗುತ್ತೆ. ಹಿಂಗಾಗಿ ಬರೀ ಸಿಎಂ ಬಿಟ್ಟಿರೋ RF ಟೀಮ್ನ ಸದಸ್ಯರಾದ ಚಲುವರಾಯಸ್ವಾಮಿ, ಬಾಲಕೃಷ್ಣ, ಕುಣಿಗಲ್ ರಂಗನಾಥ್ ಸಾಕಾಗಲ್ಲ ಅಂತ ಈಗ DCM ಪರಮೇಶ್ವರ್ಗೂ ಬಂಡಾಯಗಾರರ ಜೊತೆ ಮಾತುಕತೆ ನಡೆಸೋ ಜವಾಬ್ದಾರಿ ವಹಿಸಿರೋದು ವಿಧಾನಸೌಧದ ಕಾರಿಡಾರ್ನ ಮೂಲಗಳಿಂದಲೇ ನಮ್ಮ ಒಳನೋಟಕ್ಕೆ ಕಂಡಿದೆ.